ಬಾಗಲಕೋಟೆಯಲ್ಲಿ ಉಪಚುನಾವಣಾ ಅಖಾಡ ರಂಗೇರಿದೆ. ದಾವಣಗೆರೆ ನಂತರ ಬಾಗಲಕೋಟೆಯಲ್ಲಿ ಜಮೀರ್ ಕ್ಯಾಂಪೇನ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಕ್ಯಾಂಪೇನ್ ನಡೆಸಿದ್ದಾರೆ ಜಮೀರ್ ಅಹ್ಮದ್. ಉಪಚುನಾವಣಾ ಅಖಾಡ ರಂಗೇರಿದೆ ಬಾಗಲಕೋಟೆಯಲ್ಲಿ. ದಾವಣಗೆರೆ ನಂತರ ಜಮೀರ್ ಕ್ಯಾಂಪೇನ್ ಬಾಗಲಕೋಟೆಯಲ್ಲಿ ನಡೀತಾ ಇದೆ. ನೆನೆ ದಾವಣಗೆರೆಗೆ ಬಂದ್ರು, ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿ ಕೊಟ್ಟರು, ಸುದ್ದಿಗೋಷ್ಠಿ ನಡೆಸಿದ್ರು. ಅದಾದ ನಂತರ ಜಮೀರ್ ಅಲ್ಲಿಂದ ಹೊರಟೆ ಬಿಟ್ಟು. ಹಾಗೆ ನೋಡಿದ್ರೆ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದೇ ಪ್ರಚಾರ ಅಂತ ಅನ್ಕೋಬೇಕು ಜಮೀರ್ ವಿಷಯದಲ್ಲಿ. ಅದೇ ಬಾಗಲಕೋಟೆಯಲ್ಲಿ ಇವತ್ತು ನಾಳೆ 2 ದಿನ ಕ್ಯಾಂಪೇನ್ ಅಲ್ಲಿ ಬ್ಯುಸಿ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಬಾಗಲಕೋಟೆಯಲ್ಲಿ ಜಮೀರ್ ಪ್ರಚಾರದಲ್ಲಿ ಭಾಗಿಯಾಗಿರೋದು. ಉಪಚುನಾವಣಾ ಅಖಾಡ ಕೊನೆಯ ದಿನದ ಪ್ರಯತ್ನ ನಡೀತಾ ಇದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಹಾಗಾಗಿ 2 ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ. ನವನಗರದ ವಾಂಬೆ ಕಾಲೋನಿಯಲ್ಲಿ ಜಮೀರ್ ಪ್ರಚಾರ ಮಾಡಿದ್ರು. ಇವತ್ತೊಂದೇ ದಿನ ಅಲ್ಲ, ನಾಳೆನೂ ಕೂಡ ಬಾಗಲಕೋಟೆಯಲ್ಲೇ ಇರ್ತಾರೆ, ಪ್ರಚಾರ ಮಾಡ್ತಾರೆ. ಘೋಷಣೆಗಳು ಮೊಳಗ್ತಾ ಇದೆ. ಜಮೀರ್ ಹೋದಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದ್ದೂರಿಯಾಗಿ ಸ್ವಾಗತ ಮಾಡ್ತಿದ್ದಾರೆ. ದಾವಣಗೆರೆಗೆ ಬಂದಾಗ್ಲೂ ಕೂಡ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು ಬೆಂಬಲಿಗರು. ಆದ್ರೆ ಈ ತರ ಬಹಿರಂಗ ಪ್ರಚಾರದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಜಮೀರ್. ಸೀದಾ ಎಸ್ ಮಲ್ಲಿಕಾರ್ಜುನ್ ಮನೆಗೆ ಹೋದ್ರು, ಅವ್ರ ಜೊತೆನೆ ಕೂತು ಸುದ್ದಿಗೋಷ್ಠಿ ನಡೆಸಿದ್ರು. ಹೀಗೋಗ್ ಹಾಗೆ ಬಂದ್ರು. ಆದ್ರೆ ಬಾಗಲಕೋಟೆ ಚಿತ್ರಣ ನೀವು ನೋಡ್ತಾ ಇದ್ರಿ. ನಾಳೆಯೂ ದಾವಣಗೆರೆ ಪ್ರಚಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಬರ್ತಾರಾ? ಸಚಿವ ಮಲ್ಲಿಕಾರ್ಜುನ್ ಹೇಳಿದ್ರೆ ದಾವಣಗೆರೆ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಾಗ ಜಮೀರ್ ಅಹ್ಮದ್ ಕೊಟ್ಟಂತ ಹೇಳಿಕೆ, ಎಸ್ ಮಲ್ಲಿಕಾರ್ಜುನ್ ಕರೆದ್ರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿ ಬಂದಿದ್ದೀನಿ, ಇನ್ನೂ ಪ್ರಚಾರದ ಅಗತ್ಯತೆ ಬಿದ್ರೆ ಮತ್ತೆ ದಾವಣಗೆರೆಗೆ ಹೋಗ್ತೀನಿ. ನಾಳೆ ಮತ್ತೆ ದಾವಣಗೆರೆಯಲ್ಲಿ ಅರ್ಧ ದಿನ ಪ್ರಚಾರ ಮಾಡ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಕರೆದ್ರೆ ಮಾತ್ರ. ಸಿದ್ದರಾಮಯ್ಯನವರ ವರ್ಚಸ್ಸು, ಸರ್ಕಾರದ ಅಭಿವೃದ್ಧಿ ಕಾರ್ಯ, ಈ ಬಾರಿ ನಮ್ಮ ಅಭ್ಯರ್ಥಿ 35,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಸಚಿವ ಜಮೀರ್ ಅಹ್ಮದ್ ಬಾಗಲಕೋಟೆಯಲ್ಲಿ ಹೇಳಿಕೆ ಕೊಟ್ಟಿರೋದು. ಇವತ್ತು ಬಾಗಲಕೋಟೆ ಉಪಚುನಾವಣಾ ಕದನದಲ್ಲಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಈಗಾಗಲೇ ಎಂಟ್ರಿ ಕೊಟ್ಟಿರುವಂತದ್ದು. ಈಗ ಜೊತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರು ಇರುವಂತದ್ದು, ಏನ್ ಹೇಳ್ತಾರೆ ಅಂತಂದ್ರೆ ಈಗ ಅವ್ರನ್ನೇ ಕೇಳೋಣ. ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು. ಜಮೀರ್ ಅಹ್ಮದ್ ಸರ್ ಪ್ರಚಾರಕ್ಕೆ ಬಂದಿದ್ರಿ, ಏನೆಲ್ಲ ಅಜೆಂಡಾಗಳೊಂದಿಗೆ ಜನರನ್ನ ನೀವು ನೋಡಿರ್ಬೋದು. ನಾನು ಬೆಳಗ್ಗಿಂದ ನಾನು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಹುಬ್ಳಿಯಿಂದ ರಸ್ತೆ ಬರೋ ದಾರಿ ಉದ್ದಕ್ಕೂ ಜನ, ದಾರಿ ಉದ್ದ ಈಗ ನೀವು ನೋಡಿರ್ಬೋದು. ರಾಜೀವ್ ಗಾಂಧಿ ಅಂತ, ಮಾಂಬೆ ಕಾಲೋನಿ ಅಂತ ಎಲ್ಲ ಕಡೆ ಅಡ್ಡಾಡಿದ್ವಿ ನಾವು. ಜನ ಸಿಕ್ಕಾಪಟ್ಟೆ ಸೇರೋದು ಯಾವಾಗ ಅವ್ರಿಗೆ ಇಷ್ಟ ಇದ್ರೆ ಆವಾಗಲೇ ಸೇರೋದು ಜನ. ಅವ್ರ ಮೇಟಿ ಅವ್ರು ಮಾಡಿರೋ ಕೆಲಸಕ್ಕೆ ಜನ ಇವತ್ತು ಮೆಚ್ತಾ ಇದ್ದಾರೆ. ಸರ್ ಅವರು ಅವಧಿದಲ್ಲಿ ಆಗಿರೋದು ಅಭಿವೃದ್ಧಿ ಕೆಲಸ ಯಾವತ್ತೂ ಆಗಲಿಲ್ಲ ಸರ್. ಆ ಥರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅನುದಾನ ತಂದಿದ್ದಾರೆ. ಜಾಸ್ತಿ ಅನುದಾನ ತಂದಿರೋದು 2013ರಿಂದ ಹಿಡ್ಕೊಂಡು 2018ವರೆಗೂ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಾಗ ನನ್ನ ಅನಿಸಿಕೆ ನನಗೆ ಗೊತ್ತಿಲ್ಲ, ಮಾಹಿತಿ ತಗೊಳ್ತಾ ಇದ್ದೀನಿ ನಾನೀಗ. 3,500 ಕೋಟಿ ಮೇಲೆ ತಂದಿದ್ದಾರೆ ಅಂತಾರೆ. ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, 3,500 ಕೋಟಿ ಅನುದಾನ ತಂದಿದ್ದಾರೆ. ಆ ಕಾರಣಕ್ಕೆ ಜನ ಹೇಳ್ತಾರೆ, ಓಸತಿ ಭಾಳ ಕಡಿಮೆ ಹಂತದಲ್ಲಿ ನಾವು ಗೆದ್ದಿದ್ದೀವಿ ಸರ್. ನಾವು ಈ ಬಾರಿ ಕನಿಷ್ಠ 30,000 ಇಂದ 35,000 ಹಂತದಲ್ಲಿ ಗೆಲ್ತೀವಿ ಅಂತಾರೆ ಸರ್. ಇವತ್ತು ಬಹಳಷ್ಟು ನಿರೀಕ್ಷೆಯನ್ನು ಮಾಡ್ತಿದ್ರು, ಇಲ್ಲಿ ಒಂದು ಸಮುದಾಯ ತಾವು ಬರ್ಬೇಕಂತ. ನೀವು ಬರೋದ್ರಿಂದ ಮತ್ತಷ್ಟು ಪ್ಲಸ್ ಪಾಯಿಂಟ್ ಆಗ್ತದೆ. ಏನು ಹೇಳ್ತೀವಿ ಸರ್? ಇಲ್ಲ, ಏನಿಲ್ಲ, ನಂಗೆ ಖುಷಿ. ಆ ಜನ ಪ್ರೀತಿ ನಾನು ಕೊಟ್ಟಿರೋದು ನಾನು ನೋಡಿ ತುಂಬಾ ಖುಷಿ ಆಗ್ತದೆ ಸರ್. ದಾವಣಗೆರೆಯಲ್ಲಿ ಇಲ್ಲೊಂದ್ ಕಡೆ ಪ್ರಚಾರ ಕಡಿಮೆ ಆಯ್ತಾ ಅನ್ನುವಂಥ? ಇಲ್ಲ, ನಾನು ಒಂದೇ ದಿನ ದಾವಣಗೆರೆ ಇದ್ದಿದ್ದು ಒಂದೇ ದಿನ ಒಂದು ರೋಡ್ ಶೋ ಮಾಡಿದ್ದೀನಿ. ನೋಡಿರ್ಬೋದು, ದೊಡ್ಡ ಮಟ್ಟದಲ್ಲೂ ಒಂದು ರೋಡ್ ಶೋ ಮಾಡಿದೆ. ಮಲ್ಲಿಕಾರ್ಜುನ ಅವ್ರ ಮನೆಗೆ ಹೋಗಿದೆ, ಊಟ ಮಾಡಿದ್ದೀನಿ, ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀನಿ. ಮಲ್ಲಿಕಾರ್ಜುನ ಹೇಳಿದ್ದೀನಿ ನಾನು, ಅಗತ್ಯ ಇದ್ರೆ ನೋಡಪ್ಪ ನನ್ಗೆ ಹೇಳು, ನಾನು ಬೇಕಾದ್ರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ, ಅವ್ರು ಕರೆದ್ರೆ ಅವ್ರಿಗೆ ಅಗತ್ಯ ಇದ್ರೆ ನನ್ಗೆ ಅಗತ್ಯ ಇದೆ ಬರ್ಬೇಕಂದ್ರೆ ನಾನು ಹೋಗ್ತೀನಿ ಅಂತ ಮಲ್ಲಿಕಾರ್ಜುನ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ದೀನಿ ನಾನು. ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದ್ರೆ ಬೇಕಾದ್ರೆ ನಾಳೆ ಒಂದು ಅರ್ಧ ದಿನ 5 ಗಂಟೆ ಮಾಡ್ಬೋದು ನಾಳೆ ಪ್ರಚಾರ. ಬೇಕಾದ್ರೆ ದಾವಣಗೆರೆಯಲ್ಲಿ ಮಾಡ್ತೀನಿ ನಾನು. ಇದಿಷ್ಟು ಸಚಿವರಾಗಿರ್ತಕ್ಕ ಜಮೀರ್ ಅಹ್ಮದ್ ಅವರ ಮಾತು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾನೆಟ್ ನ್ಯೂಸ್ಗಾಗಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಅಹ್ಮದ್ ಪ್ರಚಾರ ಮಾಡಿಲ್ಲ. ಅವ್ರಿಗೆ ಪ್ರಚಾರ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು. ಬಾಗಲಕೋಟೆ ಪ್ರಚಾರಕ್ಕೆ ಹೋದ್ರು. 42,000 ಮುಸ್ಲಿಂ ವೋಟ್ ಇದೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಅವರ ಅವಶ್ಯಕತೆ ಬಹಳ ಇದೆ. ದಾವಣಗೆರೆಯಲ್ಲಿ ಪ್ರಚಾರಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ. ನಿನ್ನೆ ದಾವಣಗೆರೆಗೆ ಬಂದ್ರು, ಹೌದು,
ಆದ್ರೆ ಅವರ ಪ್ರಚಾರ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತ ಆಯಿತು. ಇದನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯನವರು ಅದಕ್ಕೆ ಕೊಟ್ಟಂತ ಉತ್ತರ, ಅವ್ರಿಗೆ ಸಮಯ ಇಲ್ಲ, ಬಾಗಲಕೋಟೆ ಪ್ರಚಾರಕ್ಕೆ ಬಂದಿದ್ದಾರೆ, 42,000 ಮುಸ್ಲಿಂ ವೋಟ್ ಇದೆ, ಅಲ್ಲೂ ಅವರ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಹೋಗಿದ್ದಾರೆ ಬಾಗಲಕೋಟೆ, ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು, ಇಲ್ಲಿಗೆ ಅಗತ್ಯ ಇತ್ತು ಅಂತ ಅವ್ರು ಹೇಳೋದು. ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ವೋಟ್ಗಳಿದ್ದಾವೆ. ಇಲ್ಲಿ ಅವ್ರ ಅಭಿಮಾನಿಗಳು ಕೇರಳದಲ್ಲಿದ್ದರು ಅವರು 4ನೇ ತಾರೀಕು ಕೇರಳದಲ್ಲಿದ್ದರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ಇವತ್ತು ಅಲ್ಲಿ ಬಾಗಲಕೋಟೆಯಲ್ಲಿ ಮಾಡಿ ಆಮೇಲೆ ನಾಳೆ 5 ಗಂಟೆವರೆಗೆ ಮಾತ್ರ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.